ಬಿಜೆಪಿ ನಿನ್ನೆಯಷ್ಟೇ ಬಿಜೆಪಿ ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆದರೆ ನಮ್ಮ ಕೇಂದ್ರ ಸಚಿವರ ಹೆಸರುಗಳಲ್ಲಿ ನಾಪತ್ತೆಯಾಗಿದೆ. ಅಂದ್ರೆ ನಾಪತ್ತೆ ಎನ್ನುವುದಕ್ಕಿಂತ ಪ್ರಕಟಣೆ ಮಾಡಿಲ್ಲ. ಬಿಜೆಪಿ ಮೊದಲ ಪಟ್ಟಿಯಲ್ಲಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೆಸರು. ಕೇಂದ್ರದ ಪ್ರಭಾವಿ ನಾಯಕ ಜೋಶಿ ಹೆಸರನ್ನೇ ಕೈಬಿಟ್ಟಿದೆ ಹೈಕಮಾಂಡ್. ಮೋದಿ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಂಡರೂ ಕೂಡ ಮೊದಲ ಪಟ್ಟಿಯಲ್ಲಿ ಹೆಸರು ಬರಲಿಲ್ಲ ಜೋಶಿ ಅವರದ್ದು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜೋಶಿಗೆ ಲಿಂಗಾಯತ ವಿರೋಧಿ ಅಲೆ ಸೃಷ್ಟಿ. ಅಲ್ಲದೆ ಜೋಶಿಗೆ ಟಿಕೆಟ್ ನೀಡಬೇಡಿ, ಹೊಸಬರಿಗೆ ಅವಕಾಶ ಕೊಡಿ ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಲಿಂಗಾಯತರಿಗೆ ಕೊಡಿ ಅಂತ ಪಟ್ಟು ಹಿಡಿಯಲಾಗ್ತಾ ಇದೆ. ಇದೇ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿದ್ದಾರೆ. ನೋಡಿ, ಇದು ಕೆಲವು ಕಡೆ ವೀರಶೈವ ಲಿಂಗಾಯತ ಆಫಿಷಿಯಲ್ ಪೇಜ್ನಲ್ಲೂ ಕೂಡ ಇದನ್ನು ಹಂಚಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ಪ್ರಾಬಲ್ಯವುಳ್ಳ ಕ್ಷೇತ್ರವು ಅಭಿವೃದ್ಧಿ ಕಾಣದೆ ಭ್ರಷ್ಟಾಚಾರದಿಂದ ನಲುಗಿದೆ. ಬಿಜೆಪಿ ಪಕ್ಷ 2024ರ ಲೋಕಸಭೆ ಚುನಾವಣೆಗೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ವೀರಶೈವ ಲಿಂಗಾಯತ ಒಕ್ಕಲಿಗರ ಆಗ್ರಹ ಇದೆ ಅಂತ, ಒಕ್ಕೊರಲಿನ ಆಗ್ರಹ ಅಂತ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಪ್ರಹ್ಲಾದ್ ಜೋಶಿ ಅವರದ್ದು ಕೂಡ ಅನೌನ್ಸ್ ಆಗಿಲ್ಲ ಟಿಕೆಟ್. ಇನ್ನೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಅಥವಾ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಅನೌನ್ಸ್ ಆಗಿಲ್ಲ. ಇನ್ನು ಎ ನಾರಾಯಣಸ್ವಾಮಿ ಅವರ ಹೆಸರು ಕೂಡ ಬಂದಿಲ್ಲ. ಭಗವಂತ ಖೂಬಾ ಅವರ ಹೆಸರು ಕೂಡ ಬಂದಿಲ್ಲ. ರಾಜ್ಯದಲ್ಲಿ ಕೇಂದ್ರವನ್ನು ಪ್ರತಿನಿಧಿಸುವಂಥ 4 ಸಚಿವರಿದ್ದರೂ ಕೂಡ ಅದು ಕೂಡ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಮಂತ್ರಿಗಳ ಅಕ್ಕಪಕ್ಕದಲ್ಲೇ ಕಾಣಸಿಗ್ತಾರೆ. ಯಾವಾಗಲೂ ಕೂಡ ಪ್ರಧಾನಮಂತ್ರಿಗಳ ನಂತರದಲ್ಲಿ ಕಾಣುವಂಥ 4-5 ಹೆಸರುಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರದ್ದಿದೆ. ಆದರೆ ಪ್ರಹ್ಲಾದ್ ಜೋಶಿ ಅವರ ಟಿಕೆಟ್ ಮಾತ್ರ ಅನೌನ್ಸ್ ಆಗಿಲ್ಲ. ಇದು ಚರ್ಚೆಗೆ ಗ್ರಾಸವಾಗ್ತಿರುವಂಥ ವಿಷಯ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ, ಪ್ರಹ್ಲಾದ್ ಜೋಶಿ ಯಾವಾಗಲೂ ಕೂಡ ಪ್ರಧಾನಮಂತ್ರಿಗಳ ನಂತರದಲ್ಲಿ ಎಣಿಕೆ ಮಾಡಿದ್ರೆ ಒಂದು 4-5 ಜನರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರಿದೆ. ಎಡಬಲದಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಹ್ಲಾದ್ ಜೋಶಿ ಅವರ ಹೆಸರು ಅನೌನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಧಾರವಾಡದ ಜನತೆ ಏನು ಯೋಚನೆ ಮಾಡಬೇಕು ಅಂತ? ದಶರಥ್, ದೇಶದ ಇಲ್ಲಂದ್ರೆ ಪ್ರಭಾವಿ, ಅದರಲ್ಲಿ ಕೇಂದ್ರದ ಪ್ರಭಾವಿ ನಾಯಕ ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಅಕ್ಕಪಕ್ಕದಲ್ಲೇ ಕಾಣಿಸಿಕೊಳ್ಳುವಂತವರು ಪ್ರಹ್ಲಾದ್ ಜೋಶಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಕರ್ನಾಟಕದಲ್ಲಿ ಯಾರೊಬ್ಬರಿಗೂ ಇಲ್ಲಿ ಅಂತಂದ್ರೆ ಟಿಕೆಟ್ ಘೋಷಣೆ ಆಗಿಲ್ಲ. ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮೊದಲ ಪಟ್ಟಿಯಲ್ಲೇ ಹೆಸರು ಬರುತ್ತೆ ಅಂತೇಳಿ ಒಂದು ಜಿಲ್ಲೆ ಅಂತಂದ್ರೆ ಧಾರವಾಡ ಜನ, ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಉತ್ಸುಕರಾಗಿದ್ರು. ಆದ್ರೆ ಇವತ್ತು ಅವರ ಹೆಸರು ಇಲ್ಲಿ ಅಂತಾರೆ ಪಟ್ಟಿಯಲ್ಲಿ ಇರದೇ ಕಾರಣ ಈ ವಿಷಯ ಇಲ್ಲಿ ಅಂತಾರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಯಾಕಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ 4 ಬಾರಿ ಗೆದ್ದು ಸಂಸದರಾಗಿ ಆಯ್ಕೆಯಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಒಂದ್ ಕಡೆ ಅಂದ್ರೆ ಟಿಕೆಟ್ ಕೈ ತಪ್ಪುವ ಭೀತಿಯಲ್ಲಿ ಇವತ್ತು ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಯಾಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಟಿಕೆಟ್ ಕೈ ತಪ್ಪುವ ಭೀತಿಯಲ್ಲಿದ್ದಾರೆ ಅಂತ ನೋಡುವಾಗ ಇಲ್ಲಿ ಅಂತಾರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಂಗಾಯತ ವಿರೋಧಿ ಅಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆಲ್ಲವೂ ಮೂಲ ಕಾರಣ ಏನಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತರನ್ನ ಇಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ತುಳಿದ್ರು ಎನ್ನುವ ಆರೋಪ ಇಲ್ಲಿ ಅಂದ್ರೆ ಗಂಭೀರ ಆರೋಪ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಎದುರಿಸ್ತಾರೆ. ಅಷ್ಟೇ ಸಹಿತ ಇವತ್ತು ಯಾವೊಬ್ಬ ಲಿಂಗಾಯತ ನಾಯಕರನ್ನು ಪ್ರಹ್ಲಾದ್ ಜೋಶಿ ಅವರು ಬೆಳೆಸಿಲ್ಲ ಅಂತೇಳಿ ಇನ್ನೊಂದು ಕಡೆ ಅಂದ್ರೆ ದಟ್ಟವಾದ ಆರೋಪ ಕೇಳಿ ಬಂದಿದೆ. ಅದರ ನಡುವೆ ಇಲ್ಲಿ ಅಂತಾರೆ ಕಳೆದ 7 ತಿಂಗಳ ಅವಧಿಯಲ್ಲಿ ವೀರಶೈವ ಲಿಂಗಾಯತ ಒಂದು ಆಫೀಸಿಯಲ್ ಎನ್ನುವ ಒಂದು ಟ್ವಿಟರ್ ಅಕೌಂಟ್ ಹೇಳಿದೆ. ಆ ಟ್ವಿಟರ್ ಅಕೌಂಟ್ ನ ಒಂದಿಷ್ಟು ಸ್ಕ್ರೀನ್ ಶಾಟ್ಗಳು ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾರೆ. ಕಳೆದ 7 ತಿಂಗಳ ಹಿಂದ್ಗಡೆ ಸಹಿತ ಇಲ್ಲಂತ ಟ್ವೀಟ್ ಮಾಡಲಾಗಿತ್ತು. ಆ ಟ್ವೀಟ್ ಮೂಲಕ ಇಲ್ಲಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಒಂದು ಟ್ವೀಟ್ ಮಾಡಲಾಗಿತ್ತು. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಇಲ್ಲಿ ಅಂತಂದ್ರೆ ಒಂದು ವಿಷಯವನ್ನ ಟ್ವೀಟ್ ಮೂಲಕ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಇದರ ನಡುವೆ ಈಗಾಗಲೇ ಅಂದ್ರೆ ಕಳೆದ ಮತ್ತೆ 2 ದಿನಗಳ ಹಿಂದ್ಗಡೆ ಅಂದ್ರೆ ಮತ್ತೊಂದು ಟ್ವೀಟ್ ಇಲ್ಲಿ ಅಂದ್ರೆ ವೈರಲ್ ಆಗಿದೆ. ಆ ಟ್ವೀಟು ಸಹ ಇಲ್ಲಿ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಕಳೆದ ಇಲ್ಲಿ ಅಂದ್ರೆ 4 ಚುನಾವಣೆಯ ಮುಂಚಿತ
ಕನಿಷ್ಠವಾಗಿ 77 ಲಕ್ಷ ಇತ್ತು. ಈ ಬಾರಿ ಅಂತಾರೆ 11 ಕೋಟಿ ರೂಪಾಯಿ ಇಲ್ಲಿದೆ. ಒಂದ್ ಕಡೆ ಅಂತಂದ್ರೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪರಿಸ್ಥಿತಿ ಸುಧಾರಿಸಿದೆ, ಆದ್ರೆ ಇವತ್ತು ಕ್ಷೇತ್ರ ಜನರ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ ಅನ್ನೋದು ಸಹ ಇಲ್ಲಿ ಟ್ವೀಟ್ ಅಲ್ಲಿ ಇಲ್ಲಿ ಅಂತ ಪ್ರಸ್ತಾವನೆ ಮಾಡಲಾಗಿದೆ. ಅಷ್ಟೇ ಸಹಿತ ಏನು ಆ ಟ್ವೀಟ್ ಹೇಳಿದೆ, ಆ ಟ್ವೀಟ್ ಈಗ ಮತ್ತೊಂದು ಕಡೆ ಅಂತಂದ್ರೆ ವೀರಶೈವ ಲಿಂಗಾಯತರಿಗೆ ಈ ಬಾರಿ ಅಂತಂದ್ರೆ ಕ್ಷೇತ್ರವನ್ನ ಟಿಕೆಟ್ ಕೊಡಬೇಕು. ಇಲ್ಲಿ ಅಂತಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ. ಈ ಹಿಂದಿನಿಂದಲೂ ಸಹಿತ ಅಂದ್ರೆ 2004ರಿಂದ ಆಚೆ ನಡೆದಂತಹ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರವನ್ನ ಲಿಂಗಾಯತರೇ ಪ್ರತಿನಿಧಿಸ್ತಾ ಇದ್ರು. ಆದ್ರೆ 2004ರಿಂದ 4 ಚುನಾವಣೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದಾರೆ. ಈ ಬಾರಿ ಅಂತಂದ್ರೆ ರಾಜಕೀಯವಾಗಿ ಎಲ್ಲಾ ಜೀವನವನ್ನ ಅವರು ಅನುಭವಿಸಿದ್ದಾರೆ. ಹೀಗಾಗಿ ಇಲ್ಲಂದ್ರೆ ಈ ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಆ ಟ್ವೀಟ್ ಮಾಡಲಾಗಿತ್ತು. ಆ ಟ್ವೀಟ್ ಬೆನ್ನಲ್ಲೇ ಈಗ ಅಂತಂದ್ರೆ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಒಂದೇ ಒಂದು ಕಾರಣಕ್ಕೆ ಈಗ ಮೊದಲನೇ ಪಟ್ಟಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರಿರಬೇಕಾಗಿತ್ತು. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಪ್ರಭಾವಿ ನಾಯಕ ಮತ್ತು ಇಲ್ಲಿ ಅಂದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಎಡಕ್ಕೆ ಮತ್ತು ಬಲಕ್ಕೆ ಕೂರಿಸಿಕೊಳ್ಳುವಂತಹ ನಾಯಕ. ಅವ್ರದೇ ಇಲ್ಲಿ ಅಂದ್ರೆ ಮೊದಲನೇ ಪಟ್ಟಿಯಲ್ಲಿ ಹೆಸರಿಲ್ಲದ ಕಾರಣ ಇವತ್ತು ಸಾಕಷ್ಟು ರಾಜಕೀಯವಾಗಿ ಚರ್ಚೆಗಳು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದಾವೆ. ಯಾಕಂದ್ರೆ ಈ ಟ್ವೀಟ್ ಅನ್ನೇ ಇವತ್ತು ಬಿಜೆಪಿ ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಅದೇ ಒಂದು ಕಾರಣಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರ ಹೆಸರು ಮೊದಲ ಪಟ್ಟಿಯಲ್ಲಿ ಇಲ್ಲ ಅನ್ನೋ ಮಾತುಗಳು ಈಗಾಗಲೇ ಕ್ಷೇತ್ರದಲ್ಲಿ ಕೇಳಿ ಬರ್ತಿದ್ದೇವೆ. ದಸರಥ್, ಥ್ಯಾಂಕ್ ಯು ಯಲ್ಲಪ್ಪ.